ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲೇ ಅತೀವ ನೋವುಂಟು ಮಾಡೋ ಸನ್ನಿವೇಶಗಳಲ್ಲಿ ಕರ್ಣನ ವಧಿಸುವ ಕ್ಷಣ ನಿಜಕ್ಕೂ ಅಸಹನೀಯವೇ. ಕರ್ಣ ಹತನಾಗೋಕ್ಕೂ ಮುನ್ನ ರಣರಂಗದಲ್ಲಿ ನಡೆದ ನಾಟಕೀಯ ಬೆಳವಣಿಗೆಗಳು ಹೇಗಿದ್ವು ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗೆ ರಥದಿಂದಿಳಿದ ಕರ್ಣನನ್ನ ಸಂಹರಿಸುವ ಮುನ್ನ ಶ್ರೀಕೃಷ್ಣ ಕರ್ಣನಿಗೆ ತಿಳಿಸಿದ ಆತನ ಅಧರ್ಮದ ನಡೆ ಯಾವುದ್ಯಾವುದು ಅನ್ನೋದನ್ನು ತಿಳಿಯುತ್ತಾ ಹೋಗೋಣ. ಇಲ್ಲಿ ಕರ್ಣ ಸೋತದ್ದು ಸತ್ತಿದ್ದು ಅತಿಯಾದ ವ್ಯಾಮೋಹದಿಂದಲೇ ಅನ್ನೋದು ಶ್ರೀಕೃಷ್ಣನ ಅಭಿಪ್ರಾಯವಾಗಿತ್ತು. ಬನ್ನಿ ಹಾಗಿದ್ರೆ ಸಾವಿನ ಮನೆ ಸೇರೋದಕ್ಕೆ ತಯಾರಾಗಿದ್ದ ಕರ್ಣನ ಮುಂದೆ ಏನೆಲ್ಲ ಘಟನೆಗಳು ನಡೆದುವು ಅನ್ನೋದನ್ನು ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಹಾಭಾರತದ ಶ್ರೇಷ್ಠ ವ್ಯಕ್ತಿಗಳಲ್ಲೊಬ್ಬ ಕರ್ಣ. ಅವನ ಸ್ವಾಮಿನಿಷ್ಠೆ ಎಂದಿಗೂ ಬದಲಾಗಲಿಲ್ಲ. ಅದುವೇ ಆತನ ಅಂತ್ಯಕ್ಕೆ ಮುನ್ನುಡಿ ಬರೆದದ್ದು. ಇತ್ತ ಕಡೆ ಸೂರ್ಯದೇವನೇ ಪ್ರತ್ಯಕ್ಷನಾಗಿ ಕುಂತಿಯ ಮಾತನ್ನ ಕೇಳು, ಪಾಂಡವರ ಪರ ನಿಲ್ಲು ಎಂದ. ಇತ್ತ ಕಡೆ ಶ್ರೀಕೃಷ್ಣ ಕೂಡ ನಿನಗೆ ಸಕಲ ಗೌರವಾತಿಥ್ಯದಲ್ಲಿ ಹಸ್ತಿನಾವತಿಯ ಮಹಾರಾಜ ಸಿಂಹಾಸನವೇರು, ಎಲ್ಲ ಪಾಂಡವರು ನಿನ್ನನ್ನು ಒಪ್ಪಿಕೊಳ್ತಾರೆ ಎಂದು ಮುನ್ಸೂಚನೆಯನ್ನ ನೀಡಿದ್ದ. ಆದರೆ ಇದ್ಯಾವುದಕ್ಕೂ ಮಣಿಯದೆ ತನ್ನ ಮುಂದಿದ್ದ ಅಧರ್ಮವನ್ನೇ ಬೆಂಬಲಿಸಿದ್ದ ಕರ್ಣನ ಆಲೋಚನೆಯಲ್ಲಿ ಅದು ಧರ್ಮದ ಹಾದಿಯೇ ಆಗಿತ್ತು. ಆದರೆ ಕಾಲನ ಮುಂದೆ ಧರ್ಮವೇ ಪ್ರತಿಷ್ಠಾಪನೆಯಾಗಬೇಕಿತ್ತು. ಹೀಗೆ ಎಷ್ಟೇ ಮನವೊಲಿಸುವ ಪ್ರಯತ್ನ ನಡೆದರೂ ಕರ್ಣನ ಮನಸ್ಸು ಕರಗಲಿಲ್ಲ. ಬದಲಿಗೆ ಅರ್ಜುನನನ್ನ ಸೋಲಿಸಬೇಕೆಂಬ ಹಠ, ಕೌರವ ಸೇನೆಯನ್ನ ಗೆಲ್ಲಿಸಿಯೇ ತೀರುತ್ತೇನೆಂಬ ತನ್ನ ಪರಮಾತ್ಮ ಕೌರವನಿಗೆ ನೀಡಿದ್ದ ವಾಗ್ದಾನದ ಗುರಿಯೇ ಆತನ ಮುಂದಿತ್ತು. ಹೀಗೆ ಮತ್ತೆ ಕುರುಕ್ಷೇತ್ರದ ಯುದ್ಧ ಪ್ರಾರಂಭವಾಯಿತು. ಕೌರವರ ಸೈನ್ಯಕ್ಕೆ ಭೀಷ್ಮ ಸೇನಾಪತಿಯಾಗಿದ್ದ. ಹಾಗೆ ಪಾಂಡವರ ಸೈನ್ಯಕ್ಕೆ ದುಷ್ಟದ್ಯುಮ್ನನು ಸೇನಾಪತಿಯಾದ. 10 ದಿನಗಳ ಕಾಲ ಕುರುಕ್ಷೇತ್ರದ ಯುದ್ಧ ನಡೆದು 2 ಕಡೆಯ ಸೈನ್ಯ ನಾಶವಾಯಿತು. ಯುದ್ಧ ಅತಿ ಘೋರವಾಗಿ ನಡೀತು. ಭೀಷ್ಮನು ಶಿಖಂಡಿ ಅರ್ಜುನರ ಬಾಣಗಳಿಂದ ತೀವ್ರವಾಗಿ ಗಾಯಗೊಂಡು ರಣರಂಗದಲ್ಲಿ ಬಾಣಗಳನ್ನೇ ಹಾಸಿಗೆಯನ್ನಾಗಿ ಪರಿವರ್ತಿಸಿಕೊಂಡು ಮಲಗದ. ಭೀಷ್ಮನ ನಂತರ ದ್ರೋಣಾಚಾರ್ಯರು ಕೌರವರ ಕಡೆಯ ಸೇನಾಪತಿಯಾದರು. ಆಗ ದೃಷ್ಟದ್ಯುಮ್ನನಿಂದ ದ್ರೋಣರು ಮೃತರಾದರು. ಕೌರವರ ಬೆನ್ನೆಲುಬು ನಾಶವಾಯಿತು. ದ್ರೋಣರ ಅವಸಾನದ ಸುದ್ದಿ ಕೇಳಿ ದುರ್ಯೋಧನನು ಬಹಳ ದುಃಖಿತನಾದ. ಅವರ ಮೃತ ಶರೀರದ ಮೇಲೆ ಬಿದ್ದು ಗೋಳಾಡ್ತಾನೆ. ಗುರುಗಳೇ, ನೀವು ಯಾವಾಗಲೂ ನನ್ನನ್ನು ಹಳಿಯುತ್ತಾ ಧರ್ಮರಾಜನನ್ನ ಸತ್ಯಸಂಧನೆಂದು ಹೊಗಳುತ್ತಿದ್ರಿ. ಈಗಲಾದರೂ ನಿಮಗೆ ತಿಳಿಯುತ್ತಾ, ಅವನು ಅಸತ್ಯವನ್ನು ನುಡಿಯಬಲ್ಲ. ಅವನ ಒಂದು ಅಸತ್ಯದ ಮಾತಿನಿಂದ ನಿಮಗೆ ಮರಣ ಸಂಭವಿಸಿತು. ಎಂತಹ ಅನ್ಯಾಯ ನಡೆದು ಹೋಯಿತು. ದುರ್ಯೋಧನನಿಗೆ ಯುದ್ಧದ ಮುಂದಿನ ಕಾರ್ಯಾಚರಣೆ ಬಗ್ಗೆ ಚಿಂತೆಯಾಯಿತು. ಈಗ ಕರ್ಣನನ್ನ ಯುದ್ಧ ಭೂಮಿಗೆ ಕಳುಹಿಸುವ ಸಮಯ ಸನ್ನಿಹಿತವಾಗಿದೆ ಎಂದು ದುರ್ಯೋಧನನಿಗೆ ಅರಿವಾಯಿತು. ಕರ್ಣನ ರಥಕ್ಕೆ ಸಾರಥಿಯಾಗುವಂತೆ ಶಲ್ಯನನ್ನ ಒಪ್ಪಿಸ್ತಾನೆ. ಕರ್ಣನು ಯುದ್ಧ ಭೂಮಿಗೆ ಆಗಮಿಸಿದ. ಪಾಂಡವರು ಘೋರವಾಗಿ ಕಾದಾಡುತ್ತಿದ್ದರು. ಕರ್ಣನು ಇಂದ್ರನ ಬಳಿಯಿಂದ ಪಡೆದಿದ್ದ ಶಕ್ತ್ಯಾಯುಧವನ್ನ ಅನಿವಾರ್ಯವಾಗಿ ಭೀಮನ ಪುತ್ರನ ಮೇಲೆ ಪ್ರಯೋಗಿಸಬೇಕಾಯಿತು. ಅವನು ಶಕ್ತ್ಯಾಯುಧವನ್ನ ಅರ್ಜುನನಿಗಾಗಿ ಮೀಸಲಾಗಿಟ್ಟಿದ್ದ. ಆದರೆ ಭೀಮನ ಮಗ ಘಟೋತ್ಕಚನ ಮೇಲೆ ಪ್ರಯೋಗಿಸಲಾಯಿತು. ಕರ್ಣನು ಪರಶುರಾಮನಿಂದ ಅನೇಕ ಅಸ್ತ್ರಗಳ ವರಗಳನ್ನು ಪಡೆದಿದ್ದ. ಅವುಗಳ ನೆರವಿನಿಂದ ಪಾಂಡವರ ಸೈನ್ಯವನ್ನ ನಾಶಗೊಳಿಸಿದ. ಅವುಗಳಲ್ಲಿ ಪ್ರಮುಖವಾದವು ಭಾರ್ಗವಾಸ್ತ್ರ, ಅಥರ್ವಣ ಅಸ್ತ್ರ ಮುಂತಾದವುಗಳನ್ನು ಪ್ರಯೋಗಿಸಿದ್ದರಿಂದ ಪಾಂಡವರ ಸೈನ್ಯ ಕ್ಷೀಣಿಸುತ್ತಾ ಬಂತು. ಅಲ್ಲಿಗೆ ಕರ್ಣನ ಅವಸಾನದ ಕಾಲ ಸಮೀಪಿಸಿತ್ತು. ಕರ್ಣಾರ್ಜುನರ ನಡುವೆ ಯುದ್ಧ ಮುಂದುವರಿಯುತ್ತೆ. ಕರ್ಣನು ತನ್ನ ಬತ್ತಳಿಕೆಯಲ್ಲಿ ಉಳಿಸಿಕೊಂಡಿದ್ದ ಅತ್ಯುಗ್ರ ಬಾಣಗಳ ಪ್ರಯೋಗ ಮಾಡತೊಡಗಿದ. ಆಗ ಅರ್ಜುನನ ರಥ 10 ಆಳು ಹಿಂದಕ್ಕೆ ಸರಿಯಿತು. ಶ್ರೀಕೃಷ್ಣ ಕರ್ಣನ ಪರಾಕ್ರಮವನ್ನ ಮೆಚ್ಚಿದ. ಕರ್ಣನ ಪರಾಕ್ರಮವನ್ನ ಹಾಡಿ ಹೊಗಳುತ್ತಾನೆ. ಕೃಷ್ಣನ ಹೊಗಳಿಕೆಯ ಮಾತುಗಳು ಅರ್ಜುನನಿಗೆ ಹಿಡಿಸಲಿಲ್ಲ. ಹೇ ಭಗವಂತ, ಇದೇನು? ನಾನು ಅವನ ರಥವನ್ನ 100 ಆಳು ಹಿಂದಕ್ಕೆ ದೂಡಿರುವೆ. ಅವನು ಕೇವಲ ನನ್ನ ರಥವನ್ನ 10 ಆಳು ಮಾತ್ರ ಹಿಂದಕ್ಕೆ ಸರಿಯುವಂತೆ ಮಾಡಿದ್ದಾನೆ. ಆದರೂ ಅವನನ್ನೇ ಹೊಗಳುತ್ತಿರುವೆಯಲ್ಲ ಎಂದು ಹೇಳ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ, ಬುದ್ಧಿಹೀನನಂತೆ ಮಾತನಾಡಬೇಡ. ನೀನು ಕುಳಿತಿರುವ ರಥ ದೇವೇಂದ್ರನ ಕೊಡುಗೆ. ಆ ರಥವು ಭೂಮಿಯ ಭಾರಕ್ಕೆ ಸಮಾನವಾದದ್ದು. ರಥಕ್ಕೆ ಹೂಡಿರುವ ಅಶ್ವಗಳು ಚತುರ್ವೇದ ಸ್ವರೂಪಗಳು. ನಿನ್ನ ರಥದ ಮೇಲೆ ಮಾರುತಿಯ ಧ್ವಜವಿದೆ. ಆ ಮಾರುತಿಯು ಪರ್ವತಗಳನ್ನೇ ಕಿತ್ತು ತಂದಿರುವನು. ಅಂತಹ ವ್ಯಕ್ತಿಯ ಆಶೀರ್ವಾದವಿದೆ. 14 ಲೋಕಗಳನ್ನ ತನ್ನ ಹೊಟ್ಟೆಯಲ್ಲಿ ಹೊತ್ತಿರುವ ಸಾಕ್ಷಾತ್ ವಿಷ್ಣುವು ನಿನ್ನ ರಥಕ್ಕೆ ಸಾರಥಿಯಾಗಿದ್ದಾನೆ. ಇಂತಹ ರಥವನ್ನ ಕರ್ಣ 10 ಆಳು ದೂರ ಹಿಂದಕ್ಕೆ ದೂಡಿರುವುದು ಹೆಮ್ಮೆಯ ಸಂಗತಿ ತಾನೆ ಎಂದ ಶ್ರೀಕೃಷ್ಣ.
ಯುದ್ಧವು ಬಹಳ ಕಾಲ ಮುಂದುವರಿತು. ಇಬ್ಬರಲ್ಲಿ ಯಾರೂ ಸೋಲುವಂತೆ ಕಾಣಲಿಲ್ಲ. ಕರ್ಣ ತನ್ನ ಬಳಿ ಇದ್ದ ಸರ್ಪಾಸ್ತ್ರವನ್ನ ಅರ್ಜುನನ ಮೇಲೆ ಪ್ರಯೋಗ ಮಾಡಿಬಿಟ್ಟ. ಆ ಸರ್ಪಾಸ್ತ್ರಕ್ಕೆ ಖಾಂಡವ ವನದಲ್ಲಿ ನಡೆದ ಘಟನೆಯಿಂದ ಅರ್ಜುನನ ಮೇಲೆ ಜಿದ್ದಿತ್ತು. ಕೃಷ್ಣನು ತನ್ನ ದಿವ್ಯ ದೃಷ್ಟಿಯಿಂದ ಆಗಬಹುದಾದ ಅನಾಹುತವನ್ನ ತಪ್ಪಿಸ್ತಾನೆ. ಬಾಣವು ಅರ್ಜುನನ ಕುತ್ತಿಗೆಯನ್ನ ಛೇದಿಸಿಕೊಂಡು ಹೋಗುತ್ತಿತ್ತು. ಆದರೆ ಶ್ರೀಕೃಷ್ಣನು ರಥವನ್ನ ಭೂಮಿಯಿಂದ 1 ಮೊಳ ಕೆಳಗೆ ಇಳಿಸ್ತಾನೆ. ಶ್ರೀಕೃಷ್ಣನ ಚಾತುರ್ಯದಿಂದ ಅರ್ಜುನನ ಪ್ರಾಣ ಉಳಿಯಿತು. ಅರ್ಜುನನ ಕುತ್ತಿಗೆಗೆ ತಾಗಬೇಕಾಗಿದ್ದ ಬಾಣ ಅವನ ಕಿರೀಟವನ್ನ ನಾಶಪಡಿಸಿತು. ಆಗ ಕರ್ಣನನ್ನ ಕುರಿತು ಸರ್ಪಾಸ್ತ್ರವು ಈ ರೀತಿ ಹೇಳುತ್ತೆ: ಕರ್ಣ, ನೀನು ಮತ್ತೊಂದು ಬಾರಿ ನನ್ನನ್ನು ಪ್ರಯೋಗ ಮಾಡು. ಈ ಬಾರಿ ನಾನು ನನ್ನ ಗುರಿಯನ್ನು ತಪ್ಪೋದಿಲ್ಲ. ಖಂಡಿತವಾಗ್ಲೂ ಪಾರ್ಥನ ಪ್ರಾಣಹರಣ ಮಾಡ್ತೇನೆ. ಆದರೆ ಸರ್ಪಾಸ್ತ್ರದ ಮಾತುಗಳಿಗೆ ಕರ್ಣನು ಒಪ್ಪಿಗೆ ನೀಡಲಿಲ್ಲ. ಆಗ ಆ ಅಸ್ತ್ರಕ್ಕೆ ಕರ್ಣ ಹೇಳ್ತಾನೆ: ಓ ಸರ್ಪಾಸ್ತ್ರವೇ, ನಾನು ಒಮ್ಮೆ ತೊಟ್ಟ ಬಾಣವನ್ನ ಮತ್ತೊಮ್ಮೆ ತೊಡಲಾರೆ ಎಂದು ಮಾತು ಕೊಟ್ಟಿರುವೆ. ನಾನು ನನ್ನ ಮಾತನ್ನ ತಪ್ಪಲಾರೆ ಎಂದು. ಸರ್ಪಾಸ್ತ್ರವು ವಿಧಿ ಇಲ್ಲದೆ ಸುಮ್ಮನಾಗಬೇಕಾಯಿತು. ಕರ್ಣನಿಂದ ಸರ್ಪಾಸ್ತ್ರವು ಬಬ್ರುವಾಹನನ ಪತ್ತಳಿಕೆಯನ್ನು ಸೇರಿಕೊಳ್ಳುತ್ತೆ. ಆಗ ಅರ್ಜುನನಿಗೆ ಈ ರೀತಿ ಹೇಳುತ್ತೆ: ಅರ್ಜುನ, ನನ್ನ ಸೇಡು ತೀರಿತೆಂದು ಭಾವಿಸಬೇಡ. ನಾನು ಮತ್ತೊಮ್ಮೆ ನಿನ್ನನ್ನು ಕೊಲ್ಲಲು ಯತ್ನಿಸುವೆ. ಈ ಬಾರಿ ನೀನು ಶ್ರೀಕೃಷ್ಣನ ಕೃಪೆಯಿಂದ ನನ್ನಿಂದ ತಪ್ಪಿಸಿಕೊಂಡಿದ್ದೀಯ ಅಷ್ಟೇ. ಕರ್ಣ ಮತ್ತು ಸರ್ಪಾಸ್ತ್ರದ ನಡುವಿನ ಸಂಭಾಷಣೆಯನ್ನ ಕೇಳಿದ ಶಲ್ಯನಿಗೆ ಕೋಪ ಬಂತು. ಶಲ್ಯನು ಕರ್ಣನ ರಥದ ಸಾರಥಿಯಾಗಿದ್ದ. ದುರ್ಯೋಧನನು ಕರ್ಣನಿಗೆ ತುಂಬಾ ಪ್ರಾಮುಖ್ಯತೆ ನೀಡ್ತಾನೆ ಎಂಬ ಕೋಪ ಶಲ್ಯನ ಮನಸ್ಸನ್ನ ಕುದಿಯುವಂತೆ ಮಾಡಿತು. ಹೇ ಅವಿವೇಕಿ ಕರ್ಣ, ನೀನು ಮಾಡುತ್ತಿರುವ ಕೆಲಸ ಸರಿನಾ? ನಿನ್ನನ್ನು ನಂಬಿ ದುರ್ಯೋಧನ ಕೆಟ್ಟು ಬಿಡ್ತಾನೆ. ಸೂತ ಪುತ್ರನಾದ ನಿನಗೆ ಅಸ್ತ್ರಗಳ ಮಹತ್ವ ಹೇಗೆ ತಿಳಿಯುತ್ತೆ? ನಿನ್ನಂತಹವನಿಗೆ ಸಾರಥಿಯಾಗಿ ತಪ್ಪು ಮಾಡಿದೆ. ನಿನ್ನ ರಥಕ್ಕೆ ಸಾರಥಿಯಾಗುವುದಕ್ಕಿಂತ ತಲೆ ಮರೆಸಿಕೊಂಡು ಹೋಗುವುದೇ ಒಳ್ಳೆಯದು ಎಂದು ಶಲ್ಯನು ರಥದಿಂದ ಇಳಿದು ಯುದ್ಧ ಭೂಮಿಯಿಂದ ಹೊರಟು ಹೋದ. ಕರ್ಣನು ಧೈರ್ಯ ಕಳೆದುಕೊಳ್ಳಲಿಲ್ಲ. ತಾನೇ ರಥವನ್ನ ಓಡಿಸುತ್ತಾ ಯುದ್ಧ ಮಾಡ್ತಿದ್ದ. ಯುದ್ಧ ಭೂಮಿಯಲ್ಲಿ ರಥವನ್ನ ಓಡಿಸುತ್ತಾ ಬರುತ್ತಿರುವಾಗ ರಥದ ಚಕ್ರ ರಕ್ತದ ಮಡುವಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ. ಅಲ್ಲಿಗೂ ಕೃಷ್ಣನು ರಥ ಓಡಿಸುತ್ತಾ ಬಂದ. ಕೃಷ್ಣನು ಅರ್ಜುನನನ್ನ ಕುರಿತು ಈ ರೀತಿ ಹೇಳ್ತಾನೆ: ಹೇ ಪಾರ್ಥ, ನಿನ್ನ ಬತ್ತಳಿಕೆಯಿಂದ ಬಾಣವನ್ನ ತೆಗಿ. ಕರ್ಣನನ್ನ ಕೊಲ್ಲಲು ಸರಿಯಾದ ಸಮಯ ಒದಗಿ ಬಂದಿದೆ. ಕರ್ಣನು ಚಕ್ರವನ್ನ ಮೇಲಕ್ಕೆತ್ತುವ ಮೊದಲೇ ಕರ್ಣನನ್ನ ಸಂಹಾರ ಮಾಡು ಎಂದು. ಅರ್ಜುನನಿಗೆ ಕೃಷ್ಣನ ಮಾತುಗಳು ಸರಿಯೆಂದೇ ತೋರಲಿಲ್ಲ. ಕರ್ಣನು ನಿಶಸ್ತ್ರಧಾರಿಯಾಗಿರುವನು. ಅಂಥವನ ಮೇಲೆ ಬಾಣ ಹೂಡುವುದು ತಪ್ಪಲವ. ರಣರಂಗದಲ್ಲಿ ಯಾರಿಗೆ ಯಾರೂ ಸ್ನೇಹಿತರಲ್ಲ. ನಿನಗೆ ನಾನು ಪ್ರಾರಂಭದಲ್ಲೇ ಈ ಮಾತನ್ನ ತಿಳಿಸಿರುವೆ ಅರ್ಜುನ. ನೀನು ಬಾಣವನ್ನ ತೊಟ್ಟು ಯುದ್ಧವನ್ನ ಮುಂದುವರಿಸು ಎಂದ ಶ್ರೀಕೃಷ್ಣ ಪರಮಾತ್ಮ. ಆಗ ಕರ್ಣನು ಶ್ರೀಕೃಷ್ಣನನ್ನ ಕೇಳ್ತಾನೆ: ಹೇ ಮಾಧವ, ನೀನೇ ಅಧರ್ಮದ ಯುದ್ಧವನ್ನ ಮಾಡಬೇಕೆಂದು ಅರ್ಜುನನಿಗೆ ಹೇಳುತ್ತೀಯಲ್ಲ ಎಂದು. ಆಗ ಶ್ರೀಕೃಷ್ಣನ ಕಣ್ಣುಗಳು ಮಂಕಾದವು. ಕರ್ಣ, ನಿನಗೆ ಈಗ ಧರ್ಮ ನೆನಪಾಯ್ತಾ? ಹಿಂದೆ ನೀವೆಲ್ಲರೂ ಸೇರಿಕೊಂಡು ಪಾಂಡವರಿಗೆ ಅನ್ಯಾಯ ಮಾಡಲಿಲ್ಲವೇ? ಆಗ ಧರ್ಮದ ನೆನಪು ಬರಲಿಲ್ವಾ? ದುರ್ಯೋಧನ, ದುಶ್ಯಾಸನ, ಶಕುನಿ ಮತ್ತು ನೀನು ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನ ಎಳೆದುಕೊಂಡು ಬಂದು ಅವಮಾನ ಮಾಡಿದ್ದೀರಾ. ಧರ್ಮರಾಯನನ್ನ ಮೋಸದ ಪಗಡೆಯಾಟದಲ್ಲಿ ಸೋಲಿಸಿ ವನವಾಸಕ್ಕೆ ಕಳುಹಿಸುವಾಗ ನಿನಗೆ ಧರ್ಮ ಪ್ರಜ್ಞೆ ಕಾಡಲಿಲ್ವಾ? ವನವಾಸ ಮುಗಿದ ನಂತರ ಬಂದು ರಾಜ್ಯ ಕೇಳಿದ್ರೂ ಕೂಡ ನೀವು ಧರ್ಮವಾಗಿ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನ ಕೊಡಲು ಒಪ್ಪಲಿಲ್ಲ. ಹಿಂದೆ ನೀವು ಮಾಡಿದ ಪಾಪವನ್ನ ಇಂದು ಉಣ್ಣಬೇಕಾಗಿದೆ ಎಂದು ತನ್ನ ಮಾತನ್ನ ಮುಗಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಆದರೆ ಕರ್ಣ ರಥ ಚಕ್ರವನ್ನೆತ್ತಲು ಪ್ರಯತ್ನಿಸ್ತಾ ಇದ್ದ. ಶ್ರೀಕೃಷ್ಣನು ಅರ್ಜುನನನ್ನ ಹುರಿದುಂಬಿಸ್ತಾನೆ. ಆಗ ಅರ್ಜುನ ಅಂಜಲಿಕಾ ಎಂಬ ಬಾಣವನ್ನ ಮನದಲ್ಲೇ ಪ್ರಾರ್ಥಿಸಿಕೊಂಡು ಕರ್ಣನ ಮೇಲೆ ಪ್ರಯೋಗ ಮಾಡೇ ಬಿಟ್ಟ. ಅರ್ಜುನನು ಪ್ರಯೋಗಿಸಿದ ಬಾಣವು ಕ್ಷಣಾರ್ಧದಲ್ಲಿ ಕರ್ಣನ ಶಿರಸ್ಸನ್ನ ಛೇದಿಸಿ ಬಿಡುತ್ತೆ. ಅವನ ಶರೀರದಿಂದ ಹೊರಟ ತೇಜಸ್ಸು ಹೊರಚಿಮ್ಮಿ ಸೂರ್ಯಮಂಡಲದಲ್ಲಿ ಲೀನವಾಗತ್ತೆ. ಅಲ್ಲಿಗೆ ಓರ್ವ ಮಹಾಪರಾಕ್ರಮಿ ದಾರುಣ ಅಂತ್ಯ ಕಂಡ. ಆತನಿಗಾಗಿ ಕೊರಗಿದ್ದು ಮರುಗಿದ್ದು ಮಲತಾಯಂದಿರ ಜೊತೆಗೆ ಹೆತ್ತವ ಕುಂತಿಯ ಅಸಹನೆಯ ಕಟ್ಟೆ ಹೊಡೆದು ಕಣ್ಣೀರ ಧಾರೆಯೇ ಹರಿದಿತ್ತು. ಇಂದಿಗೂ ಕರ್ಣನ ಸಾವಿಗೆ ಕಂಬನಿ ಮಿಡಿಯುವವರೇ ಅತಿಯಾಗಿರುವುದಕ್ಕೆ ಕಾರಣ ಕರ್ಣನ ನಿಯತ್ತು ಮಾತ್ರ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.